ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೂನ್ 14 ಮತ್ತು 15ನೇ ತಾರೀಕಿನಂದು ಸೋಮಾವತಿ ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವರ ಒಂದು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, 7ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ನಿಮ್ಮ ರಾಶಿಯಲ್ಲಿ ನೇರವಾಗಿ ನಿಮ್ಮನ್ನ ವೀಕ್ಷಿಸುತ್ತಿರುವಾಗ ಉದ್ಯೋಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಯಶಸ್ಸು ಸಿಗುವಂಥದ್ದು. ನೀವು ಏನಾದರೂ ಕೆಲಸ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಒಂದು ಹೊಸ ಸಂಬಳದಿಂದ ನಿಮ್ಮ ಕೆಲಸ ಅತಿ ಹೆಚ್ಚು ಉತ್ತಮಕ್ಕೆ ಹೋಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, 4ನೇ ಮನೆಯಲ್ಲಿ ಶನಿ ಸ್ಥಾನ ಇರುವುದರಿಂದ ದೀರ್ಘಕಾಲದ ವಾಹನ ಖರೀದಿ ಅಥವಾ ಆಸ್ತಿ ಖರೀದಿ, ಮನೆ ಖರೀದಿ ಯಾವುದೇ ಇದ್ರೂ ಕೂಡ ಯಶಸ್ವಿಯಾಗಿ ದೊರೆಯುವಂಥದ್ದು. ಇನ್ನು ವ್ಯಾವಹಾರಿಕ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡೋದಾಯ್ತು ಅಂತ ಹೇಳಿದ್ರೆ, ನೀವೇನಾದರೂ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಒಂದು ಅವಧಿ ಅತಿ ಹೆಚ್ಚು ಲಾಭದಾಯಕವಾಗಿ ನಿಮಗೆ ಸೇರುವಂಥದ್ದು. ಹೊಸ ಗ್ರಾಹಕರು ಮತ್ತೆ ಹೊಸ ಒಪ್ಪಂದಗಳು ನಿಮ್ಮ ಕೈ ಸೇರುವಂಥದ್ದು. ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ತಿಳಿಸ್ಕೊಡೋದಾಯ್ತು ಅಂತ ಹೇಳಿದ್ರೆ, 7ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಯಾರಿಗೆಲ್ಲ ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರಿಗೆ ಒಂದು ಹೊಸ ಸಂಗತಿಯನ್ನು ಅವರ ಜೀವನದಲ್ಲಿ ತಂದು ಕೊಡುತ್ತಾನೆ. ಮನೆಯಲ್ಲಿ ಮದುವೆಯ ಒಂದು ಮಾತುಕತೆಗಳು ಮನೆಯಲ್ಲಿ ಯಶಸ್ವಿಯಾಗುವಂಥದ್ದು. ದಂಪತಿಗಳ ಮಧ್ಯದಲ್ಲಿ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈಗ ಒಂದು ದೂರವಾಗುವಂಥದ್ದು. ಪ್ರೇಮಿಗಳಿಗೂ ಇದು ಒಂದು ಒಳ್ಳೆ ಸಮಯ ಅಂತಾನೆ ಹೇಳಬಹುದು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದ ಬಗ್ಗೆ ನಾನು ಹೇಳೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಒಂದು ರಾಶಿಯ ಮೇಲೆ ಗುರುವಿನ ಒಂದು ಅಮೃತ ದೃಷ್ಟಿ ಇರೋದ್ರಿಂದ ಹಳೆಯ ಒಂದು ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅದರಿಂದ ಸುಧಾರಣೆ ಕಾಣ್ತೀರಿ. ಮಾನಸಿಕ ಒತ್ತಡ ನಿವಾರಣೆ ಆಗಿ ಒಂದು ಹೊಸ ಚೈತನ್ಯಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದು. ಈ ಶುಭ ಫಲಗಳನ್ನು ಸಂಪೂರ್ಣ ನಿಮ್ಮದಾಗಿಸಿಕೊಳ್ಳಲು ನಾನು ಹೇಳುವಂತ ಈ ಒಂದು ಸೂಕ್ತ ಕಾರ್ಯಗಳನ್ನು ಮಾಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರತಕ್ಕಂಥ ಕಾರಣದಿಂದ ಮಂಗಳವಾರ ದಿನದಂದು ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ಹಾಗೆ ಗುರುವಾರ ದಿನದಂದು ಹತ್ತಿರದ ರಾಘವೇಂದ್ರ ಹಾಗೂ ಸಾಯಿಬಾಬಾರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮಂಗಳವಾರ ಸಂಜೆಯೊಂದು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಇಷ್ಟಾರ್ಥ ಕಾರ್ಯವನ್ನು ಬೇಡಿಕೊಳ್ಳಿ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಒಂದು ಅದೃಷ್ಟವಾಗಿರತಕ್ಕಂಥ ಸಂಖ್ಯೆ 137. ಇದಾಗಿತ್ತು ಒಂದು ವೃಶ್ಚಿಕ ರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಇರುವಂತ ಒಂದು ಭವಿಷ್ಯ. ನಿಮ್ದು ಕೂಡ ಇಲ್ಲಿ ವೃಶ್ಚಿಕ ರಾಶಿ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರು ರಾಘವೇಂದ್ರ ಸ್ವಾಮಿಯ ನಮ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಒಂದು ಸಮಸ್ಯೆಯಿಂದ ನರಳುತ್ತಾ ಇದ್ದೀರಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ, ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಯಾವುದೇ ಇರಲಿ ಕೆಳಗೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಸಂಪರ್ಕಿಸಿ ಹಾಗೂ ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.